ವೆಲ್ಕಮ್ ಟು ಮೈ ಚಾನೆಲ್. ಫ್ರೆಂಡ್ಸ್, ನಿಮ್ಮ ಮುಖನೂ ಇದೇ ತರ ಟ್ಯಾನ್ ಆಗಿದ್ಯಾ, ಕಪ್ಪು ಕಾಣಿಸ್ತಾ ಇದೆಯಾ, ಯಾವಾಗ್ಲೂ ಡಲ್ ಆಗಿರತ್ತಾ? ಮತ್ತೆ ಅದನ್ನ ಹೇಗೆ ನಾವು ಜಾಸ್ತಿ ದುಡ್ಡು ಖರ್ಚು ಮಾಡದೆ ಅದನ್ನ ಬ್ರೈಟ್ ಮಾಡ್ಕೊಳ್ಳೋದು ಅಂತ ಏನಾದ್ರೂ ಯೋಚನೆ ಮಾಡ್ತಿದ್ದೀರಾ? ಹಾಗಾದ್ರೆ ಇವತ್ತು ನಾವು ಮನೆಯಲ್ಲೇ ಹೇಗೆ ಸ್ಕಿನ್ ಬ್ರೈಟನಿಂಗ್ ಟೊಮೆಟೊ ಫೇಶಿಯಲ್ ಅನ್ನ ಮನೆಯಲ್ಲೇ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ಸೊ ಅದಕ್ಕೋಸ್ಕರ ನನಗೆ ಏನೆಲ್ಲ ಬೇಕು ಎಲ್ಲದು ಇಲ್ಲಿ ರೆಡಿ ಇದೆ. ಟಿಶ್ಯೂ ಪೇಪರ್ಸ್ ರೆಡಿ ಇದೆ, ಮತ್ತೆ ಎಲ್ಲ ಇಂಗ್ರೀಡಿಯೆಂಟ್ಸ್ ಆಲ್ಮೋಸ್ಟ್ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಈ ಟೊಮೆಟೊ ಫೇಶಿಯಲ್ ಅಲ್ಲಿ ಫಸ್ಟ್ ಬರೋದು ಕ್ಲೆನ್ಸಿಂಗ್ ಮಾಡ್ಕೋಬೇಕು. ಕ್ಲೆನ್ಸಿಂಗ್ ಮಾಡ್ಕೊಳ್ಳೋದಕ್ಕೆ ಏನೂ ಇಲ್ಲ, ಈ ತರದ್ ಒಂದು ಮೇಕಪ್ ವೈಪ್ ಅನ್ನ ತಗೊಳ್ಳಿ. ಓಕೆ, ಮೇಕಪ್ ವೈಪ್ ಅನ್ನ ತಗೊಂಡು ಇದಕ್ಕೆ ನೀವು ರೋಸ್ ವಾಟರ್ ಬೇಕಾದ್ರೂ ಹಾಕೋಬಹುದು, ಇಲ್ಲಾಂದ್ರೆ ಮೇಕಪ್ ರಿಮೂವಿಂಗ್ ವೈಪ್ಸ್ ಇರುತ್ತಲ್ಲ ಅದರಲ್ಲಿ ಒಟ್ನಲ್ಲಿ ಡರ್ಟ್ ಇರಬಾರ್ದು ಅಷ್ಟೇ. ನಾನು ಆಲ್ರೆಡಿ ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ, ಬಟ್ ಸ್ಟಿಲ್ ನಿಮಗೆ ನಾನು ತೋರಿಸ್ತೀನಿ. ಫಸ್ಟ್ ಬಂದ್ಬಿಟ್ಟು ಮುಖನ ಕ್ಲೆನ್ಸ್ ಮಾಡ್ಕೋಬೇಕು. ಮಾಡ್ಕೊಳ್ಳಿ. ನಾನು ಫೇಸ್ ವಾಶ್ ಆಗಿದೆ, ಅದಕ್ಕೆ ಅಷ್ಟೊಂದು ಡರ್ಟ್ ಏನು ಬರ್ತಾ ಇಲ್ಲ. ಓಕೆ ನೋಡಿ, ಅಷ್ಟೆಲ್ಲ ಫೇಸ್ ವಾಶ್ ಮಾಡಿದ್ರೂ ಕೂಡ ಇಲ್ಲಿ ನೋಡಿ ಸ್ವಲ್ಪ ಹೇಗಿದೆ, ಇಲ್ಲಿ ನೋಡಿ ಸ್ವಲ್ಪ ಇದಿದೆ. ಸೊ ಇವಾಗ ಮುಖ ಕ್ಲೆನ್ಸ್ ಆಯ್ತು. ನಮ್ಮ ಸೆಕೆಂಡ್ ಸ್ಟೆಪ್ ಬಂದ್ಬಿಟ್ಟು ಸ್ಕ್ರಬ್ ಅನ್ನ ಮಾಡ್ಕೋಬೇಕು. ಆ ಸ್ಕ್ರಬ್ ಅನ್ನ ಹೇಗ್ ಮಾಡೋದು ಅಂತ ಇವಾಗ ನೋಡ್ಕೊಂಡು ಬನ್ನಿ. ಫ್ರೆಂಡ್ಸ್, ಇಲ್ಲಿ ಸ್ಕ್ರಬ್ ಅನ್ನ ಮಾಡೋದಕ್ಕೆ ಒಂದು ಚಿಕ್ಕ ಟೊಮೆಟೊವನ್ನ ತಗೊಳ್ತಾ ಇದ್ದೀನಿ. ತಗೊಂಡು ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಈಗ ಈ ಟೊಮೆಟೊವನ್ನ ನಾನು 4 ಪೀಸಸ್ ಆಗಿ ನೀಟಾಗಿ ಕಟ್ ಮಾಡ್ಕೊಳ್ತೀನಿ. ಫ್ರೆಂಡ್ಸ್, ಇಡೀ ಹೋಲ್ ಈ ಒಂದು ಫೇಶಿಯಲ್ ಪ್ರಾಸೆಸನ್ನು ಮಾಡೋದಕ್ಕೆ ನಿಮಗೆ ಒಂದೇ ಒಂದು ಟೊಮೆಟೊ ಇದ್ದರೆ ಸಾಕು. ನೀವು ಇಡೀ ಫುಲ್ ಫೇಶಿಯಲನ್ನು ಒಂದೇ ಟೊಮೆಟೊದಲ್ಲಿ ಮಾಡ್ಕೊಬಹುದು. ಇವಾಗ ಚಿಕ್ಕ ಪೀಸಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಸ್ಮೂತ್ ಪೇಸ್ಟ್ ಆಗೋ ಥರ ಒಂದು ಸ್ವಲ್ಪನೂ ನೀರು ಹಾಕ್ದಾಗೆ ರುಬ್ಕೊಂಡು ಬರ್ತೀನಿ. ಫ್ರೆಂಡ್ಸ್, ಇಲ್ಲಿ ರುಬ್ಕೊಂಡು ಬಂದಾಗಿದೆ ನೋಡಿ, ಈ ರೀತಿಯಾಗಿ ಬರುತ್ತೆ. ಇದನ್ನ ನಾವು ಮುಂದಿನ ಎಲ್ಲ ಸ್ಟೆಪ್ಸ್ಗೂ ಇದನ್ನೇ ನಾವು ಯೂಸ್ ಮಾಡಬೇಕು. ಫ್ರೆಂಡ್ಸ್, ಈಗ ಸೆಕೆಂಡ್ ಸ್ಟೆಪ್ ಸ್ಕ್ರಬ್ ಅನ್ನ ಮಾಡ್ಕೊಳ್ಳೋದಕ್ಕೆ ಒಂದು 2 ಸ್ಪೂನಷ್ಟು ಅದು ಏನು ರುಬ್ಕೊಂಡಿದ್ದೀರಲ್ಲ ಟೊಮ್ಯಾಟೊದು ಪಲ್ಪ್ ಇದೆಯಲ್ಲ ಅದು 2 ಸ್ಪೂನಷ್ಟು ಹಾಕೊಳ್ಳಿ. ಹಾಕೊಂಡ ನಂತರ ಇದಕ್ಕೆ ನೀವು ರೈಸ್ ಫ್ಲೋರ್ ಅಂದರೆ ಈಗ ಅಕ್ಕಿ ಹಿಟ್ಟು ಬರುತ್ತಲ್ವಾ, ಅದು 1 ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಇದಕ್ಕೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಫ್ರೆಂಡ್ಸ್, ನೋಡ್ತಿದ್ದೀರಲ್ಲ, ಅಕ್ಕಿ ಹಿಟ್ಟು ಒಳ್ಳೆ ಒಂದು ಸ್ಕ್ರಬ್ ಆಗಿ ನಮ್ಮ ಡೆಡ್ ಸ್ಕಿನ್ಸ್ ಅನ್ನ ರಿಮೂವ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಅದು. ಇಲ್ಲಿ ನೋಡಿ, ನಮ್ಮ ಸ್ಕ್ರಬ್ ಇವಾಗ ರೆಡಿ ಇದೆ. ಫ್ರೆಂಡ್ಸ್, ನಾವು ಮಾಡಿರೋ ಸ್ಕ್ರಬ್ ಇಲ್ಲಿ ರೆಡಿ ಇದೆ, ಇಲ್ಲಿ ನೋಡಿ. ಸೊ ಇವಾಗ ಸ್ಕ್ರಬ್ ರೆಡಿ ಇದೆ, ಏನೂ ಇಲ್ಲ. ಈ ಸ್ಕ್ರಬ್ ಅನ್ನ ಸ್ವಲ್ಪ ಇಲ್ಲಿ ಕೈಯಲ್ಲಿ ಈ ತರ ತಗೊಂಡು ಈ ತರ 2 ಕೈಗೆ ಈ ತರ ಸ್ಪ್ರೆಡ್ ಮಾಡ್ಕೊಂಡು ಮುಖನ ಸ್ಕ್ರಬ್ ಮಾಡ್ತಾ ಬನ್ನಿ. ಇದರಲ್ಲಿ ರೈಸ್ ಅನ್ನ ಯೂಸ್ ಮಾಡಿರೋದ್ರಿಂದ ರೈಸ್ ಬಂದ್ಬಿಟ್ಟು ಸ್ವಲ್ಪ ತರಿ ಆಗಿರತ್ತಲ್ವಾ. ಸೊ ರೈಸು ನಮ್ಮ ಡೆಡ್ ಸ್ಕಿನ್ಸ್ ಅನ್ನ ಯಾವುದೇ ರೀತಿ ಸ್ಕಿನ್ನಿಗೆ ಡ್ಯಾಮೇಜ್ ಮಾಡ್ದಾಗೆ ರಿಮೂವ್ ಮಾಡೋದಕ್ಕೆ ಅನುಕೂಲ ಮಾಡ್ಕೊಳುತ್ತೆ. ಓಕೆ, ಯೂಶಲಿ ಶುಗರ್ದು ಸ್ಕ್ರಬ್ ಯೂಸ್ ಮಾಡ್ಬೋದು. ಅದೇನಾಗುತ್ತಪ್ಪ ಅಂದ್ರೆ ಶುಗರ್ ಸ್ವಲ್ಪ ಆರ್ಶ್ ಆಗಿರುತ್ತಲ್ವಾ, ಸ್ಕಿನ್ನಲ್ಲಿ ಕಟ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೆ ನಾನು ಇಲ್ಲಿ ಅಕ್ಕಿ ಹಿಟ್ಟನ್ನು ಉಪಯೋಗಿಸ್ಕೊಂಡು ಸ್ಕ್ರಬ್ ಮಾಡ್ತಾ ಇದ್ದೀನಿ. ಈ ರೀತಿಯಾಗಿ ನಿಧಾನಕ್ಕೆ ಸರ್ಕ್ಯುಲರ್ ಮೋಷನಲ್ಲಿ ಎಲ್ಲೆಲ್ಲಿ ಕಪ್ಪಗಿದೆ ಅಲ್ಲ ಅಲ್ಲೆಲ್ಲ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ ಈ ರೀತಿ ಸ್ಕ್ರಬ್ ಮಾಡ್ತಾ ಬನ್ನಿ. ಫ್ರೆಂಡ್ಸ್, ಇವಾಗ ಫುಲ್ ಸ್ಕ್ರಬ್ ಮಾಡಿದ್ದೀನಿ ನೋಡಿ. ಸೊ ಆಲ್ಮೋಸ್ಟ್ ಡೆಡ್ ಸ್ಕಿನ್ಸ್ ಎಲ್ಲ ಹೋಗಿರತ್ತೆ ಅನ್ಸುತ್ತೆ. ನಾನು ತುಂಬಾ ಸತಿ ಬಾತ್ರೂಮ್ಗೆ ಹೋಗಿ ವಾಶ್ ಮಾಡಿಕೊಂಡು ಮತ್ತೆ ಬರೋದು ಇದೆಲ್ಲ ಮಾಡ್ಕೊಳ್ಳೋದಕ್ಕಿಂತ ಇಲ್ಲೇ ಮಾಡೋಣ ಅಂದ್ಬಿಟ್ಟು ನಾನು ನಿಮ್ಮ ಮುಂದೆನೆ ವೈಪ್ ಮಾಡಿ ತೋರಿಸ್ತೀನಿ. ಇಲ್ಲಾಂದ್ರೆ ಯೂಶಲಿ ನಾನು ಯಾವಾಗಲೂ ನನ್ನ ಬಾತ್ರೂಮಲ್ಲೇ ಮಾಡ್ಕೊಳ್ಳೋದು ಇದೆಲ್ಲ. ಇಲ್ಲಿ ನೋಡಿ, ಸೊ ಇದನ್ನು ವೈಪ್ ಮಾಡಿಬಿಟ್ಟು ಹೋಗ್ಲಾಡ್ಸ್ಕೊಳ್ತೀನಿ. ಟೊಮ್ಯಾಟೋನಲ್ಲಿ ನ್ಯಾಚುರಲ್ ಬ್ಲೀಚಿಂಗ್ ಪ್ರಾಪರ್ಟಿ ಇದೆ ಆಯ್ತಾ, ಅದಕ್ಕೋಸ್ಕರ ನೀವು ಯಾವಾಗಲೂ ಈ ಥರ ಫೇಶಿಯಲ್ ಅನ್ನ ಮನೆಯಲ್ಲೇ ಮಾಡಿಸ್ಕೋಬಹುದು. ನಾವೆಲ್ಲ 1,000 2,000 ಕೊಟ್ಟು ಪಾರ್ಲರ್ಗೆ ಹೋಗ್ಬಿಟ್ಟು ಫೇಶಿಯಲ್ ಅಂತ ಮಾಡಿಸ್ಕೋತೀವಿ. ಅದು 2 ದಿನ ಚೆನ್ನಾಗಿರುತ್ತೆ, 3 ದಿನ ಚೆನ್ನಾಗಿರುತ್ತೆ. ಕೆಮಿಕಲ್ ಇರುತ್ತೆ, ಒಬ್ಬೊಬ್ರಿಗೆ ಸೂಟ್ ಆಗುತ್ತೆ, ಒಬ್ಬೊಬ್ರಿಗೆ ಸೂಟ್ ಆಗೋದಿಲ್ಲ. ಸ್ವಲ್ಪ ರಿಸ್ಕಿ ಅಲ್ವಾ, ಅದಕ್ಕೆ ನೀವು ಮನೆಯಲ್ಲೇ ಈ ಥರ ಫೇಶಿಯಲ್ಸ್ ಎಲ್ಲ ಮಾಡ್ಕೋಬಹುದು. ಯೂಶಲಿ ಏನು ಗೊತ್ತಾ, ಹೋಮ್ ರೆಮಿಡೀಸು ವರ್ಕ್ ಆಗೋದಕ್ಕೆ ಸ್ವಲ್ಪ ಸಮಯ ತಗೊಳುತ್ತೆ. ಇವತ್ತು ಮಾಡಿದೆ ನಾಳೆನೇ ರಿಸಲ್ಟ್ ಬಂತು ಅಂತಲ್ಲ, ನೀವು ಇದನ್ನ ರೆಗ್ಯುಲರ್ ಆಗಿ ಪ್ರತಿ ವಾರ
ಕಾನ್ಸ್ಟೆಂಟ್ ಆಗಿ ಮಾಡ್ತಾ ಹೋದಂಗೆ ನಿಧಾನ ಗ್ರಾಜುವಲಿ ನಿಮಗೆ ರಿಸಲ್ಟ್ ಬರೋದು. ಫ್ರೆಂಡ್ಸ್, ಇವಾಗ ಸ್ಕ್ರಬ್ಬಿಂಗ್ ಮುಗೀತು. ಇವಾಗ ನಮ್ಮ ಥರ್ಡ್ ಸ್ಟೆಪ್ ಬಂದ್ಬಿಟ್ಟು ನಾವು ಫೇಸ್ ಪ್ಯಾಕ್ ಅನ್ನ ಮಾಡ್ಕೋಬೇಕು. ಅದನ್ನು ಕೂಡ ಟೊಮೆಟೊ ಇಂದ ಮಾಡೋದು. ಅದನ್ನ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬನ್ನಿ. ಫ್ರೆಂಡ್ಸ್, ನಾವು ಸ್ಕ್ರಬ್ಬನ್ನ ತಯಾರಿಸೋದಕ್ಕೆ ಟೊಮ್ಯಾಟೋದು ಪಲ್ಪನ್ನು ರೆಡಿ ಮಾಡ್ಕೊಂಡಿದ್ವಿ ಅಲ್ವಾ, ಅದರಲ್ಲಿ ನಾನು 2 ಸ್ಪೂನಷ್ಟು ಟೊಮ್ಯಾಟೊ ಪಲ್ಪನ್ನು ನಾನು ಇಲ್ಲಿ ಒಂದು ಬೌಲ್ಗೆ ಹಾಕ್ಕೊಳ್ತೀನಿ. ನೆಕ್ಸ್ಟ್ ಇದಕ್ಕೆ ನಾವು ಹಾಕೊಬೇಕು ಮುಲ್ತಾನಿ ಮಿಟ್ಟಿ ಪೌಡರ್ ಬರುತ್ತಲ್ಲ, ಅದನ್ನು ಹಾಕೊಬೇಕಾಗತ್ತೆ. ಇದು ನಿಮಗೆ ಎಲ್ಲ ಪ್ರಾವಿಷನ್ ಸ್ಟೋರಲ್ಲಿ, ಬ್ಯೂಟಿ ಪಾರ್ಲರ್ಗಳಲ್ಲೂ ಕೂಡ ಸಿಗುತ್ತೆ. ಇಲ್ಲಿ ನಾನು 1 ಸ್ಪೂನಷ್ಟು ಮುಲ್ತಾನಿ ಮಿಟ್ಟಿ ಪೌಡರನ್ನು ಹಾಕೋತಿದ್ದೀನಿ. ನೀವು ಬೇಕಿದ್ರೆ ಇದಕ್ಕೆ ಚಂದನದ ಪೌಡರು ಅಥವಾ ಇವನ್ನು ಕಡಲೆ ಹಿಟ್ಟು ಈ ಥರದ್ದು ಬೇರೆ ಬೇರೆದನ್ನು ಮಿಕ್ಸ್ ಮಾಡ್ಕೋಬಹುದು. ಇಲ್ಲಿ ನಾನು ಜಸ್ಟ್ ಮುಲ್ತಾನಿ ಮಿಟ್ಟಿ ಅಷ್ಟೇ ಹಾಕೊಂಡು ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ತೀನಿ. ಇದಕ್ಕೆ ಯಾವುದೇ ರೀತಿ 1 ಹನಿ ನೀರು ಕೂಡ ಹಾಕಬಾರ್ದು, ಬರೀ ಟೊಮೆಟೊ ಪಲ್ಪ್ ಜೊತೆ ಮಾತ್ರ ಇದನ್ನ ಮಿಕ್ಸ್ ಮಾಡ್ಕೋಬೇಕು. ಫ್ರೆಂಡ್ಸ್, ಇಲ್ಲಿ ನೋಡಿ ನಮ್ಮ ಒಂದು ಫೇಸ್ ಪ್ಯಾಕ್ ರೆಡಿ ಇದೆ, ಬನ್ನಿ ಯೂಸ್ ಮಾಡಿ. ಫ್ರೆಂಡ್ಸ್, ನಾವು ತಯಾರಿಸಿರುವಂತಹ ಟೊಮೆಟೊ ಫೇಸ್ ಪ್ಯಾಕ್ ಇಲ್ಲಿ ರೆಡಿ ಇದೆ. ಇವಾಗ ಇದನ್ನ ಮುಖಕ್ಕೆ ಹಚ್ಕೊಳ್ಳೋಣ. ಫ್ರೆಂಡ್ಸ್, ಇದು ಎಷ್ಟು ಸೇಫ್ ಆಗಿದೆ ಅಂದ್ರೆ ಟೊಮ್ಯಾಟೊ ಇರ್ಬೋದು ಅಥವಾ ನಿಂಬೆ ಹಣ್ಣಿನ ರಸ ಇರ್ಬೋದು, ಮೊಸರು ಇರ್ಬೋದು, ಇದರಲ್ಲೆಲ್ಲ ನ್ಯಾಚುರಲ್ ಆಗಿ, ಅಥವಾ ಈವನ್ ಪೊಟೆಟೊ ಜ್ಯೂಸ್ ಇರ್ಬೋದು, ಇದರಲ್ಲೆಲ್ಲ ನ್ಯಾಚುರಲ್ ಆಗಿ ಬ್ಲೀಚಿಂಗ್ ಪ್ರಾಪರ್ಟಿ ಇದೆ. ಓಕೆ, ಸೊ ಅದರಿಂದಾಗಿ ಏನಾಗುತ್ತಪ್ಪ ಅಂದರೆ ಅದು ನ್ಯಾಚುರಲ್ ಆಗಿ ನಿಮ್ಮ ಸ್ಕಿನ್ನಲ್ಲಿರೋ ಡಾರ್ಕ್ ಸ್ಪಾಟ್ಸ್ ಇರ್ಬೋದು, ಅನ್ಇವನ್ ಸ್ಕಿನ್ ಟೋನ್ ಇರ್ಬೋದು, ಇದನ್ನೆಲ್ಲ ಅದು ಹೋಗ್ಲಾಡ್ಸುತ್ತೆ. ಓಕೆ, ಸೊ ಅದಕ್ಕೋಸ್ಕರ ಇದನ್ನ ಟ್ರಸ್ಟ್ ದಿ ಪ್ರಾಸೆಸ್ನ ಟ್ರಸ್ಟ್ ಮಾಡಿ ನೀವು ಕೂಡ ಮನೆಯಲ್ಲಿ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಈ ರೀತಿಯಾಗಿ ಫುಲ್ ಮುಖ ತುಂಬ ಹಚ್ಕೊಬೇಕು. ನೋಡಿ, ಆಲ್ಮೋಸ್ಟ್ ಖಾಲಿ ಆಗಿದೆ. ಸೊ ಫುಲ್ ಇವಾಗ ನಾನು ಹಚ್ಕೊಳ್ತೀನಿ. ಫ್ರೆಂಡ್ಸ್, ನನ್ನ ಚಾನಲಲ್ಲಿ ತುಂಬ ಜನ ಕೇಳೋದು ಒಂದೇ ಪ್ರಶ್ನೆ, ಏನಾದ್ರು ಸೈಡ್ ಎಫೆಕ್ಟ್ ಇದೆಯಾ ಅಂತ ಕೇಳ್ತಾ ಇರ್ತಾರೆ. ಖಂಡಿತವಾಗ್ಲೂ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇರಲ್ಲ. ಟೊಮ್ಯಾಟೊ ತಿನ್ನೋದೇ ಉಂಟಂತೆ, ಹೊಟ್ಟೆ ಒಳಗಡೆ ಹೋಗುತ್ತಂತೆ, ಇನ್ನೇನು ಸೈಡ್ ಎಫೆಕ್ಟ್ ಇರುತ್ತೆ ಅಲ್ವಾ? ತುಂಬ ಸೇಫ್ ಆಗಿದೆ. ನೋಡಿ, ಇದ್ರಲ್ಲಿ ನಾವೇನಾದ್ರೂ ಕೆಮಿಕಲ್ ಹಾಕ್ತಿದೀವ? ಏನೂ ಇಲ್ಲ, ತುಂಬ ಆರಾಮಾಗಿದೆ. ತುಂಬ ಜನ ಇಂಪೇಷನ್ಸ್ ಆಗ್ಬಿಡ್ತಾರೆ. ಏನು ಗೊತ್ತಾ, ಇವತ್ತು ನಾನು ಹಾಕೊಂಡೆ ತಕ್ಷಣಕ್ಕೆ ಬರಬೇಕು ರಿಸಲ್ಟ್ ಯಾಕಂದ್ರೆ ಆ ಥರ ವರ್ಕ್ ಆಗಲ್ಲ. ಹೋಮ್ ರೆಮಿಡಿ ಇದು ಸೇಫ್ ಆಗಿರುತ್ತೆ. ಇದು ಆಯುರ್ವೇದದಲ್ಲಿ ಬರೋದ್ರಿಂದ 1 ದಿನ 2 ದಿನ ಗ್ರ್ಯಾಜುವಲಿ ಮಾಡ್ತಾ ನಿಧಾನಕ್ಕೆ ಬರುತ್ತೆ. ಈಗ ಮಗು ಹುಟ್ಟಿದ ತಕ್ಷಣ ಓಡಬೇಕು ಅಂದ್ರೆ ಆಗುತ್ತಾ? ಇಲ್ಲ ಅಲ್ವಾ? ಅದೇ ಥರ ಇದನ್ನ ಯಾವಾಗಲೂ ಕಂಟಿನ್ಯೂಸ್ ಆಗಿ ಮಾಡೋದ್ರಿಂದ ಒಂದು 6-7 ಸತಿ ಮಿನಿಮಮ್ ಆದ್ರೂ ಮಾಡೋದ್ರಿಂದ ನಿಮಗೆ ಇನ್ಸ್ಟೆಂಟ್ ರಿಸಲ್ಟ್ ಅವಾಗ ಬರ್ತಾ ಹೋಗುತ್ತೆ. ಫ್ರೆಂಡ್ಸ್, ಇವಾಗ ಇದು ಹಚ್ಚಿ ಆಗಿದೆ. ಇದನ್ನ ಒಂದು 15 ನಿಮಿಷ ಬಿಡ್ತೀನಿ. ಇದು ಒಣಗೋದಕ್ಕೆ ಒಂದು 15 ನಿಮಿಷ ಬೇಕು. ನೋಡಿದ್ರಿ ಅಲ್ಲ, ಈ ತರ ಕಾಣಿಸ್ತಿದೆ. ಸೊ 15 ನಿಮಿಷ ಬಿಟ್ಬಿಟ್ಟು ಇದನ್ನ ಮತ್ತೆ ನಾನು ಯಾವಾಗ್ಲೂ ಹೇಳೋದ್ರಿಂದ ನಾರ್ಮಲ್ ವಾಟರ್ ಅಥವಾ ಕೋಲ್ಡ್ ವಾಟರ್ ಇಂದ ಫೇಸ್ ವಾಶ್ ಮಾಡ್ಕೊಂಡು ಬರ್ತೀನಿ.